ಬಕ್ಕಿ ಗ್ರಾಮದಲ್ಲಿ ಕಾಡು ಕೋಣಗಳ ಹಾವಳಿ, ಹಸುವಿನ ಮೇಲೆ ದಾಳಿ, ಗ್ರಾಮಸ್ಥರಲ್ಲಿ ತೀವ್ರ ಆತಂಕ. ಮೂಡಗೆರೆ ತಾಲೂಕಿನ ಬಕ್ಕಿ ಗ್ರಾಮದಲ್ಲಿ ಕಾಡು ಕೋಣಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಗ್ರಾಮಸ್ಥರಲ್ಲಿ ಭಾರಿ ಆತಂಕ ಮೂಡಿಸಿದೆ. ಕಳೆದ 4-5 ತಿಂಗಳಿಂದ ಸುಮಾರು 50ಕ್ಕೂ ಹೆಚ್ಚು ಕಾಡು ಕೋಣಗಳು ಗ್ರಾಮದ ಸುತ್ತಮುತ್ತಲಿನ ಕಾಫಿ ತೋಟಗಳಲ್ಲಿ ನಿರಂತರವಾಗಿ ವಾಸ್ತವ್ಯ ಹೂಡಿರುವುದು ಜನರ ನಿದ್ದೆಗೆಡಿಸಿದೆ. ಮಾಧ್ಯಮದೊಂದಿಗೆ ತೋಟದ ಮಾಲೀಕರಾದ ಕಾರ್ತಿಕ್ ಗೌಡ ಮಾತನಾಡುತ್ತಾ, ಪ್ರಸ್ತುತ ಕಾಫಿ ಕೊಯ್ಲು ಕಾರ್ಯ ನಡೆಯುತ್ತಿದ್ದು ತೋಟಗಳಿಗೆ ತೆರಳುವ ಕಾರ್ಮಿಕರು ಹಾಗೂ ತೋಟದ ಮಾಲೀಕರು ಪ್ರಾಣಾಪಾಯದಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಡು ಕೋಣಗಳು ಗುಂಪು ಗುಂಪಾಗಿ ತೋಟಗಳಲ್ಲಿ ಸಂಚರಿಸ್ತಾ ಇರುವುದರಿಂದ ಯಾವುದೇ ಸಮಯದಲ್ಲಾದರೂ ಅಪಾಯ ಸಂಭವಿಸಬಹುದೆಂದು ಆತಂಕ ಮನೆ ಮಾಡಿದೆ. ಇತ್ತೀಚೆಗೆ ನಿನ್ನೆ ಬಕ್ಕಿ ಗ್ರಾಮದಲ್ಲಿ ಮೆಣಸಿಗೌಡ ಎಂಬೂರ ಹಸುವಿನ ಮೇಲೆ ಕಾಡು ಕೋಣಗಳು ಮಾರಣಾಂತಿಕ ದಾಳಿ ನಡೆಸಿರುವ ಘಟನೆ. ಕೂಡಲೇ ಕರೆಗೆ ಸ್ಪಂದಿಸಿದ ಪಶು ವೈದ್ಯಕೀಯ ಪರೀಕ್ಷಕರು ಆದ ನಾಗರಾಜ್ ಅವರು ಹಸುವಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಿ ಸೂಕ್ತ ಚಿಕಿತ್ಸೆಯನ್ನ ನೀಡಿದ್ದಾರೆ. ಈ ಘಟನೆಯಿಂದ ಗ್ರಾಮಸ್ಥರನ್ನ ಇನ್ನಷ್ಟು ಭಯಭೀತರನ್ನಾಗಿಸಿದೆ. ಈ ಘಟನೆ ಬಳಿಕ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಜನರು ಹೊರಗೆ ಓಡಾಡಲು ಸಹ ಹೆದರುವ ಸ್ಥಿತಿ ಉಂಟಾಗಿದೆ. ಈ ಕುರಿತು ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮಾಹಿತಿ ನೀಡಿದ್ರೂ ಇದುವರೆಗೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲವೆಂದು ಆರೋಪಿಸಿದ್ದಾರೆ. ಕೂಡಲೇ ವಿಷಯಕ್ಕೆ ಗಮನ ಹರಿಸಿ ಕಾಡು ಕೋಣಗಳನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಬೇಕೆಂದು ಗ್ರಾಮಸ್ಥರು ಅರಣ್ಯ ಇಲಾಖೆಯನ್ನ ಒತ್ತಾಯಿಸಿದ್ದಾರೆ. ಮಾನವ ಹಾಗೂ ಪಶು ಸಂಪತ್ತಿಗೆ ಅಪಾಯವಾಗುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕೆಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಗ್ಗೆ, NK-TV4 ಮೂಡಿಗೆರೆ. ಹೆಸರು ನಾಗರಾಜ್ ಎನ್ನಾರ್, ಪಶು ವೈದ್ಯ ಪರೀಕ್ಷಕರು. ಬಕ್ಕಿ ನಿನ್ನೆ ಸಂಜೆ ಒಂದು 5:30 ಸುಮಾರು ಬಕ್ಕಿ ಗ್ರಾಮದಲ್ಲಿ ಕಾರ್ಮಕ್ಕಿ ಅನ್ನೋ ಒಂದು ತೋಟದೊಳಗಡೆ ಅಲ್ಲಿ ಕಾಡು ಕೋಣ ದಾಳಿ ಮಾಡಿ ಬೋಟಿ ಸಮೇತ ಓಪನ್ ಆಗಿ ಅದಕ್ಕೆ ತುರ್ತು ಚಿಕಿತ್ಸೆಗೆ ನಾನು ಬೇಗ ಧಾವಿಸಿ ತುರ್ತು ಚಿಕಿತ್ಸೆಯನ್ನು ಮಾಡಿ ಕೆಲವು ಸಂದರ್ಭ ಹೊಲಿಗೆ ಎಲ್ಲ ಹಾಕಬೇಕಾಗಿತ್ತು. ಹೊಲಿಗೆ ಎಲ್ಲೆಲ್ಲಿ ಬೇಕಲ್ಲ ಹಾಕಿ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಿ ಬಂದಿರುತ್ತೇನೆ. ಅದು ರಾತ್ರಿ ಹೆಚ್ಚಿನ ಅಂಶ 8:30 ಸುಮಾರು ಕಂಪ್ಲೀಟ್ ಆಗೋ ಹೊತ್ತಿಗೆ 8:30 ಆಯಿತು. ಈ ಥರ ದಾಳಿ ನಡೆದಿದ್ದರಿಂದ ತುರ್ತು ಚಿಕಿತ್ಸೆಗೆ ಸ್ಪಂದಿಸಿ ನಾನು ಚಿಕಿತ್ಸೆ ನೀಡಿರುತ್ತೇನೆ. ಅದು ಮುಂದೆ ಇನ್ನೂ 2-3 ದಿನ ಏನಾಗ್ತದೆ ನೋಡಿಬಿಟ್ಟು ಆಮೇಲೆ ಚಿಕಿತ್ಸೆ ಕಂಟಿನ್ಯೂಟಿ ಇರುತ್ತೆ. ಹೀಗಾಗಿ ಮುಂದೆ ಈ ರೀತಿ ದಾಳಿ ನಡೆದಂಗೆ ಸಾರ್ವಜನಿಕರು ಮತ್ತು ಅರಣ್ಯ ಇಲಾಖೆಯವರು ಅದನ್ನು ಮುಂದಿನ ಕ್ರಮ ಏನು ಅನ್ನೋದನ್ನ ತಗೊಂಬಿಟ್ಟು ಅದನ್ನು ಸ್ವಲ್ಪ ಜವಾಬ್ದಾರಿಯಿಂದ ಆ ಥರ ಮುಂದೆ ಆಗಬಾರ್ದಂಗೆ ನೋಡ್ಕೊಬೇಕಾಗಿ ತಮ್ಮಲ್ಲಿ ಸಾರ್ವಜನಿಕರಲ್ಲೂ ಹಾಗೂ ಅರಣ್ಯ ಇಲಾಖೆಯಲ್ಲಿ ಕೇಳ್ಕೊಳ್ತಾರೆ. ತಾಲೂಕಲ್ಲಿ ಮೊದಲೇ ಬಾರಿ ಸರ್ ಈ ರೀತಿ ಘಟನೆ ನೀವೇನಾದ್ರು ಗಮನಿಸಿದ್ರಾ? ಇದು ಇಲ್ಲ, ತಾಲೂಕಲ್ಲಿ ಸುಮಾರು ಆಗಿರ್ಬೋದು, ಬಟ್ ನಮ್ಮ ವ್ಯಾಪ್ತಿ ಒಳಗಡೆ ಆಗಿರೋದು ಇದೇ ಪ್ರಥಮ ಬಾರಿ ಅನಿಸುತ್ತೆ. ಬೇರೆ ಏರಿಯಾದಲ್ಲಿ ಆಗಿದೆ, ಬೇರೆ ಚಿಕಿತ್ಸಾಲಯಗಳ ಅಂಡರ್ಗಳಲ್ಲಿ ಆಗಿದೆ, ಬಟ್ ನಮ್ಮ ಏರಿಯಾದಲ್ಲಿ ಆಗಿರೋದು ಇದೇ ಪ್ರಥಮ ಬಾರಿ. ಆಗಿರೋದ್ರಿಂದ ತುರ್ತು ಚಿಕಿತ್ಸೆಗೆ ಧಾವಿಸಿ ಚಿಕಿತ್ಸೆ ನೀಡಿರುತ್ತೇನೆ. ಇಷ್ಟು ಹೇಳ್ಬೋದು. ಮುಂದೆ ಅದನ್ನು ಚಿಕಿತ್ಸೆ ನಾಡಿನೇ ಒಂದು 2-3 ದಿನ ಕಂಟಿನ್ಯೂ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀನಿ. ಅದು ಏನಾಗುತ್ತೆ ಅಂತ ಮುಂದಿನ ನೋಡಿಕೊಂಡು ನಾನು ಮೇಲಾಧಿಕಾರಿಗಳಿಗೆ ತಿಳಿಸುತ್ತೇನೆ ಈ ರೀತಿ ಆಗಿದೆ ಅಂತಂತ. ಇಷ್ಟು ನಮ್ಮ ವ್ಯಾಪ್ತಿಯ ಪಶುವೈದ್ಯ ಪರೀಕ್ಷಕರಾದ ನಾಗರಾಜ್ ಅವರು ಆದ ನಾನು ಈ ರೀತಿ ಚಿಕಿತ್ಸೆ ನೀಡಿ ಸ್ಪಂದಿಸಿರುತ್ತೇನೆ. ಓಕೆ, ಥ್ಯಾಂಕ್ ಯು. ಅಂತ ನಾನು ಮೂಲತಃ ಬಕ್ಕಿ ಗ್ರಾಮದವನು. ನಾವು ಇತ್ತೀಚೆಗೆ ಎಲ್ಲ ಗಮನಿಸಿದ್ವಿ, ನಮ್ಮ ಮಲೆನಾಡು ಸುತ್ತಮುತ್ತ ಕಾಡು ಪ್ರಾಣಿಗಳು ಮನುಷ್ಯ ಸಂಘರ್ಷ ದಿನೇ ದಿನೇ ಹೆಚ್ಚುತ್ತಾ ಇದೆ. ನಾವು ಈ ಒಂದು 3-4 ತಿಂಗಳ ಹಿಂದೆ ನೋಡಿದರೆ ಕಾಡಾನೆಗಳು ನೇರವಾಗಿ ಮನುಷ್ಯನ ಮೇಲೆ ದಾಳಿ ಮಾಡಿರ್ತಕ್ಕಂಥ ಘಟನೆಗಳನ್ನ ನಾವು ನೋಡಿದ್ದೀವಿ. ಅದು ಹೊರತಾಗಿ ಅದಾದಮೇಲೆ ಸ್ವಲ್ಪ ಎಲ್ಲ ಕಡಿಮೆ ಆಯಿತು ಅನ್ನಂಗೆ ಎಲ್ಲ ಧೈರ್ಯ ತಗೊಂಡಿದ್ರು. ಆದರೆ ಇತ್ತೀಚೆಗೆ ಒಂದು 2-3 ತಿಂಗಳಿಂದ ನಮ್ಮ ಮಲೆನಾಡು ಸುತ್ತಮುತ್ತ, ಈ ನಮ್ಮೂರಿನ ಸುತ್ತಮುತ್ತ ಎಲ್ಲ ಒಂದು 30-40 ಕಾಡು ಕೋಣಗಳು, ಜೊತೆಗೆ ಅದ್ರ ಮರಿಗಳು ಕೂಡ ತೋಟದಲ್ಲಿ ಇಲ್ಲೇ ಬೀಡುಬಿಟ್ಟಿದ್ದಾವೆ. ಅಂದರೆ ಒಂದು ತೋಟದಿಂದ ಒಂದು ತೋಟಕ್ಕೆ ಹೋಗೋದು, ರಾತ್ರಿಯಿಂದ ರಾತ್ರಿ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಬರ್ತಾರೆ. ಅದು ಜನಗಳಲ್ಲಿ ಆತಂಕ ಮೂಡಿಸಿದೆ. ಯಾರು ಕೆಲಸಗಾರರೆಲ್ಲ ಯಾರು ಧೈರ್ಯ ಮಾಡ್ತಿಲ್ಲ ತೋಟಕ್ಕೆ ಬರೋದಕ್ಕೆ. ಅದ್ರ ಜೊತೆಗೆ ನಮ್ಮ ಕಾಫಿ ಸೀಸನ್, ಇವಾಗ ಕಾಫಿ ಕೊಯ್ಯೋಂಥ ಸೀಸನ್ನು, ಈ ಟೈಮಲ್ಲಿ ಕಾರ್ಮಿಕರೆಲ್ಲ ಭಯ ಬೀಳ್ತಿದ್ದಾರೆ ತೋಟಕ್ಕೆಲ್ಲ ಬರೋದಕ್ಕೆ. ಯಾಕಂದರೆ ಆನೆ ಮತ್ತು ಕಾಡು ಕೋಣ ಏನು ಬೇರೆ ಬೇರೆ ಥರ ಎಲ್ಲ ಒಂದೇ ಸೈಜ್ನಲ್ಲಿರೋಂಥವು ನೋಡೋಕ್ಕೆ ಮನುಷ್ಯರು ಭಯ ಬೀಳ್ತಾರೆ. ಇದುವರೆಗೂ ಏನು ಮನುಷ್ಯನ ಮೇಲೆ ಯಾವುದೇ ಥರದ್ದು ದಾಳಿ ಮಾಡಿಲ್ಲ. ಆದ್ರೂ ನಿನ್ನೆ ನಮ್ಮೂರಿನಲ್ಲಿ
ಕಟ್ಟಿರ್ತಕ್ಕಂಥ ಹಸುವಿನ ಮೇಲೆ ದಾಳಿ ಮಾಡಿದೆ. ಅದು ಹೊಟ್ಟೆ ಓಪನ್ ಆಗಿಬಿಟ್ಟಿದೆ ಹಸುದು. ಅದೇನೇನು ಸಾವಿನ ಜೊತೆ ಹೋರಾಟ ಮಾಡ್ತಿದೆ ಹಸು. ಇವತ್ತು ಹಸು ನಾಳೆ ಮನುಷ್ಯರು ಮೇಲೂ ಅವು ಎಗರ್ಬೋದು. ಯಾಕಂದರೆ ಅವಕ್ಕೆ ಮೇವಿಗೆ ಅಂತ ಬಂದಿರ್ತವೆ ನಮ್ಮ ಸೈಡೆಲ್ಲ. ಬಟ್ ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿರೋ ಜನ ಸಿಕ್ಬಿಟ್ರೆ ಏನು ಮಾಡ್ತವೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇದನ್ನೆಲ್ಲ ನಾವು ಅರಣ್ಯ ಇಲಾಖೆಗೆ ಈ ವಿಷಯನೆಲ್ಲ ಮುಟ್ಟಿಸಿದ್ದೀವಿ. ಈ ಥರ ರೈತರಿಗೆಲ್ಲ ಸಂಕಷ್ಟ ಆಗ್ತಿದೆ. ಈ ಕಾಫಿ ಸೀಸನಲ್ಲಿ ಈಗ ಆ್ಯಕ್ಚುಲಿ ಈ ಒಂದು ವಾರದಿಂದ ಮಳೆ ಬಂದು ಕಾಫಿ ಕುಯ್ಯೋದೇ ನಿಂತೋಗಿದೆ. ಆಲ್ರೆಡಿ ನಷ್ಟ ಅನುಭವಿಸಿದ್ದಾರೆ. ಈಗ ಕಾಡು ಪ್ರಾಣಿಗಳ ಈ ಥರ ತೋಟದಲ್ಲೆಲ್ಲ ಲೂಟಿ ಮಾಡಿದರೆ ಇರೋ ಕಾಫಿನೂ ಉಳಿಯಲ್ಲ, ರೆಕ್ಕೆಗಳೆಲ್ಲ ಮುರಿದೋಗ್ತವೆ. ತೋಟದವ್ರನ್ನ ಏನಾದ್ರು ಕೇಳಿದ್ರೆ ನೀವು ಸುತ್ತಮುತ್ತ ನಿಮಗೆ ವಿಷಯಗಳು ಗೊತ್ತಾಗ್ತವೆ ಎಷ್ಟು ನಷ್ಟ ಆಗ್ತಿದೆ ಅಂತ. ಇದ್ರ ಬಗ್ಗೆ ಅರಣ್ಯ ಇಲಾಖೆಯವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅಂದರೆ ಅವಕ್ಕೆ ಕಾಡು ಪ್ರಾಣಿಗಳಿಗೆ ಯಾವುದು ಸೂಕ್ತ ಸ್ಥಳ ಅಲ್ಲಿಗೆ ಸ್ವಲ್ಪ ವರ್ಗಾವಣೆ ಮಾಡಬೇಕು ಅವನ್ನ. ಇಲ್ಲಿ ಬೆಳೆ ಬರ್ತಕ್ಕಂಥ ಜಾಗದಲ್ಲಿ ಅಲ್ದಾಡ್ತಾ ಇದ್ದರೆ ಕೆಲಸ ಮಾಡೋಂಗೂ ಇಲ್ಲ, ರೈತ ಮತ್ತಷ್ಟು ಕಷ್ಟಕ್ಕೆ ಹೋಗ್ತಾನೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲಿ ಫಲ ಇಲ್ಲ. ಅರಣ್ಯ ಇಲಾಖೆಯವರು ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನ ತಡೆ ಹಿಡಿಯೋಕ್ಕೆ ಈಗಲೇ ಜಾಗೃತರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.